ಇದಾ ಅಲ್ಲಲ್ಲಿತ್ತು. ಎಲ್ಲೆಲ್ಲ ಹಾಕಿದಾರೆ ಇದನ್ನ? ಏನು ಇದು ಏಸುದಾ ಇದು? ಏಸುದು. ದಾರಿ ಉದ್ದಕ್ಕೂ ಹಾಕಿದಾರಾ? ಕರ್ನಾಟಕ ದಕ್ಷಿಣ ಪ್ರಾಂತ ಗೋರಕ್ಷಕ ಪ್ರಮುಖ. ನಮ್ಮ ಕರ್ನಾಟಕದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಜಾರಿಗಿದೆ. ಕಾಯ್ದೆ ಜಾರಿಗಿದ್ರು ನಮ್ಮಲ್ಲಿ ತುಂಬಾ ಮತಾಂತರ ನಡೀತಾ ಇದೆ. ಅದೆಲ್ಲ ನೋಡ್ತೇವೆ. ಹಾಸ್ಪಿಟಲ್, ಕೆಲವೊಂದು ಸ್ಕೂಲ್ಗಳು, ಪ್ರತಿಯೊಂದು ಕಡೆ ಮತಾಂತರ. ಅದರ ಮುಂದುವರೆದ ಭಾಗವಾಗಿ ನಮ್ಮ ಪ್ರತಿ ವರ್ಷದಂತೆ ಈ ರೀತಿ ಧರ್ಮಸ್ಥಳ ಪಾದಯಾತ್ರಿಗಳು ಯಾರು ಹೋಗ್ತಾರೆ ಅವರ ಮನವನ್ನು ಪರಿವರ್ತನೆ ಮಾಡೋಕ್ಕೋಸ್ಕರ ಒಂದು ಬುಕ್ಕನ್ನು ಮಾಡಿದ್ದಾರೆ, ದೇವರನ್ನು ತಿಳಿಯುವುದು ಹೇಗೆ ಅಂತೇಳಿ. ಇದರಲ್ಲಿ ಯೇಸುವಿನ ಬಗ್ಗೆ ಪೂರಾ ವಿಚಾರಗಳನ್ನು ಹಾಕಿದ್ದಾರೆ. ಪ್ರತಿಯೊಂದು ವಿಚಾರಗಳನ್ನು ಹಾಕಿ ಯಾರು ಎಲ್ಲಿ ನೆಳ್ಳಲ್ಲಿ ಮರದ ಕಡೆ ನಿಲ್ಕೊಂತಾರೆ ಸುಸ್ತಾಗಿ ಬಂದು ಆ ಜಾಗಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಎಲ್ಲ ಒಂದು ಸಂಚಲನ ರೂಪಕ್ಕೆ ಮತಾಂತರ ನಾವು ಯಾವ ರೀತಿ ಮಾಡಬೇಕು, ಎಲ್ಲಿ ಜನ ಸೇರಿ ನಿಂತ್ಕೊಂಡು ನೋಡ್ತಾರೆ, ಮತಾಂತರ ಓದ್ತಾರೆ, ಆ ಜಾಗವನ್ನು ಮರ ನೆಡೋದು, ಈ ತರ ಜಾಗ ಎಲ್ಲಿ ಕ್ಯಾಮ್ರಾ ಇಲ್ಲ ಇದನ್ನ ಹಾಕಿದ್ದಾರೆ. ಇದನ್ನ ನಮ್ಮ ಇಲ್ಲೊಬ್ಬ ಸ್ಥಳೀಯ ಕಾರ್ಯಕರ್ತರು ನೋಡಿ ಬೆಳಗ್ಗೆ 8 ಗಂಟೆ ಇನೋವಾ ಗಾಡಿಯಲ್ಲಿ ಹಾಕೊಂಡು ಹೋಗ್ತಿದ್ರಂತೆ. ಲಕ್ಷಾಂತರ ಭಕ್ತರು ಪಾದಯಾತ್ರೆ ಮೂಲಕ ಧರ್ಮಸ್ಥಳಕ್ಕೆ ಹೋಗುವಂತ ವಾಡಿಕೆ ಹಿಂದಿನಿಂದನೂ ಇದೆ. ಅದೇ ರೀತಿ ಇವತ್ತು ಕೂಡ ಸಾವಿರಾರು ಭಕ್ತರು ಪಾದಯಾತ್ರೆ ಮೂಲಕ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ರಸ್ತೆ ಇಕ್ಕೆಲಗಳಲ್ಲಿ ಈ ರೀತಿ ದೇವರನ್ನು ಕಾಣೋದು ಹೇಗೆ ಅನ್ನೋ ಪುಸ್ತಕಗಳನ್ನ ಎರಡೂ ಬದಿಯಲ್ಲಿ ಚೆಲ್ಲಿ ಇದು ಮತಾಂತರದ ಮುಂದುವರೆದ ಭಾಗವನ್ನ ಮಾಡಬೇಕು ಅಂತ ಕ್ರೈಸ್ತ ಮಿಷನರಿಗಳು ದೊಡ್ಡ ಹುನ್ನಾರವನ್ನ ಮಾಡಿದ್ದಾರೆ. ಇದಕ್ಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ತೀವ್ರವಾಗಿ ಖಂಡಿಸುತ್ತೆ. ಮುಂದಿನ ದಿನಗಳಲ್ಲಿ ಇದನ್ನ ಯಾರು ಮಾಡಿದ್ದಾರೆ ಅದನ್ನ ಕಂಡುಹಿಡಿದು ಅವ್ರಿಗೆ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ನಾನು ರಕ್ಷಣಾ ಇಲಾಖೆಗೆ ಈ ಮೂಲಕ ಆಗ್ರಹಪಡಿಸ್ತೇನೆ. ಕ್ರಿಶ್ಚಿಯನ್ ಮಿಷನರಿಗಳು ಮಾಡಿರೋಂಥ ಕೆಲಸ ಇದು. ಇವರನ್ನ ಆದಷ್ಟು ಬೇಗ ಹಿಡಿದು ಇವರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡು